ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಹೋಗ್ತಾ ಇದ್ದೀವಿ ಒಂದು ಎಕ್ಸ್ಪೆರಿಮೆಂಟಾ ಅಂತ ಒಂದು ಮ್ಯೂಸಿಯಮ್ಗೆ. ಸೊ ಇದು ಬಂದುಬಿಟ್ಟು ಮನೆ ಹತ್ರನೇ ಇದೆ. ಸೊ ನನ್ನ ಮಕ್ಕಳು ಕೂಡ ಇವಾಗ ಆಲ್ಮೋಸ್ಟ್ 3.5 years ಆಗಕ್ಕಂತು. ಅವ್ರಿಗೂ ಸ್ವಲ್ಪ ಸೈನ್ಸ್ ಬಗ್ಗೆ, ಪ್ಲ್ಯಾನೆಟ್ಸ್ ಬಗ್ಗೆ ಎಲ್ಲ ಏನು ಇದೆ ಅಂತ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿದೆ ಇವತ್ತಿನ ಡೇ ಅಂತ ತೋರಿಸ್ತೀನಿ. ನಮ್ಮ ಮನೆಯಿಂದ 10 minutes ವಾಕಲ್ಲಿ ಈ ಸೈನ್ಸ್ ಸೆಂಟರ್ನ ರೀಚ್ ಆಗ್ಬೋದು. ಹಾಗೆ ಈ ಸೈನ್ಸ್ ಸೆಂಟರ್ ಬಂದ್ಬಿಟ್ಟು 25,000 ಮೀಟರ್ ಸ್ಕ್ವೇರ್ ಸ್ಪೇಸಲ್ಲಿ ಬಿಲ್ಟಪ್ ಆಗಿದೆ. ಮತ್ತು ಏನೇನೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಈ ಸೈನ್ಸ್ ಸೆಂಟರಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ. ಒಳಗಡೆ ಎಂಟ್ರಿ ಆಗ್ತಾನೆ ನಮಗೆ ಕೆಳಗಡೆ ಕೆಫೆಟೇರಿಯಾ ಇರುತ್ತೆ, ಲೈಕ್ ರೆಸ್ಟೋರೆಂಟ್ ಕೂಡ, ರಿಲ್ಯಾಕ್ಸೇಷನ್ ಮತ್ತು ಫುಡ್ ಅವೈಲೇಬಲ್ ಆಗಿರುತ್ತೆ. ಫಸ್ಟ್ ನಾವು ಬೇಕಂದರೆ ಲಂಚ್ ಫುಡ್ ಏನಾದರೂ ಮಾಡಿಕೊಂಡು ನೆಕ್ಸ್ಟ್ ನಾವು ಮ್ಯೂಸಿಯಂ ನೋಡೋದಕ್ಕೆ ಕೂಡ ಹೋಗ್ತೀವಿ. ನಾವು ಬಂದಿದ್ದೀವಿ ಇವಾಗ ಎಂಟ್ರೀನ್ಸ್ ಫೀಸ್ ತೊಗೊಳೋದಕ್ಕೆ. ಸೊ ನೋಡೋಣ ಕಾಸ್ಟ್ ಎಷ್ಟಿದೆ ಅಂತ ಗೊತ್ತಿಲ್ಲ, ನಿಮಗೆ ತೋರಿಸ್ತೀನಿ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ. ಬನ್ನಿ. ಸೊ ನಾವು ತೊಗೊಂಡ್ವಿ ಪರ್ ಪರ್ಸನಿಗೆ 11 euro, ಎಲ್ಡರ್ಸಿಗೆ ಮಕ್ಕಳಿಗೆ ಬಂದುಬಿಟ್ಟು 5 euros ಕಾಸ್ಟ್ ಆಗುತ್ತೆ. ಹಾಗೆ ಸೈನ್ಸ್ ಡೂಮ್ ಇದು 3D ಪಿಕ್ಚರ್ಸ್ ಅವೈಲೇಬಲ್ ಇರುತ್ತೆ. ಟೈಮಿಂಗ್ ಕೂಡ ಅಲ್ಲೇ ತೋರಿಸ್ತಾರೆ. ಪರ್ಟಿಕ್ಯುಲರ್ಲಿ ಡೇ ಅಲ್ಲಿ ಅವೈಲೇಬಲ್ ಆಗಿರುತ್ತೆ. ಅದಕ್ಕೆ ಸಪ್ರೇಟಾಗಿ ಎಕ್ಸಾಂಪಲ್ ಫಾರ್ 3 euros ಸಮಥಿಂಗ್ ಪೇ ಮಾಡಬೇಕಾಗುತ್ತೆ. ಅದು ಪರ್ಟಿಕ್ಯುಲರ್ಲಿ ಡೇ ಅಷ್ಟೇ ಅವೈಲೇಬಲ್ ಆಗಿರುತ್ತೆ. ನಾವು ಅಲ್ಲಿ ಎಂಕ್ವೈರಿ ಮಾಡಿಬಿಟ್ಟು ಅವತ್ತು ನಾವು ತೆಗೆಸ್ಕೋಬೇಕಾಗುತ್ತೆ ಟಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿರೋ ದಿನ ನಮಗೆ ಅವೈಲೇಬಲ್ ಇದ್ದಿಲ್ಲ 3D ಫಿಲಮ್ ನೋಡೋದಕ್ಕೆ. ನೀವು ಯಾವತ್ತಾದರೂ ವಿಸಿಟ್ ಮಾಡಬೇಕಂದ್ರೆ 3D ಫಿಲಮ್ ಯಾವತ್ತು ಅವೈಲೇಬಲ್ ಇದೆ ಆ ದಿನ ವಿಸಿಟ್ ಮಾಡೋದು ಚೆನ್ನಾಗಿ ಅನಿಸುತ್ತೆ. ಹಾಗೆ ನಾವಿಲ್ಲಿ ಬಂದ್ವಿ ನೆಕ್ಸ್ಟ್ ಇಂಟರ್ಯಾಕ್ಟಿವ್ ಸ್ಟೇಷನ್ಗೆ. ಇಲ್ಲಿ ಬಂದುಬಿಟ್ಟು ಕ್ರಾಫ್ಟ್ಸ್ ಮಾಡ್ಬೋದು, ಮಕ್ಕಳಿಗೆ ಏನಾದರೂ ಕ್ರಿಯೇಟಿವ್ ಕ್ರಾಫ್ಟ್ಸ್ ಥರ ಮಾಡಿಬಿಟ್ಟು ಮಕ್ಕಳು ಇಂಟರ್ಯಾಕ್ಷನ್ ಆಗೋದಕ್ಕೆ ಚೆನ್ನಾಗಿತ್ತು ಈ ಸ್ಟೇಷನಲ್ಲಿ. ಸೊ ಫಸ್ಟಿಗೆ ನಾವು ಕ್ರಾಫ್ಟ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ಕೋಬೋದು. ಹಾಗೆ ಅಲ್ಲೇ ನಮಗೆ ಕ್ಯಾಮ್ರಾ ಅವೈಲೇಬಲ್ ಇರುತ್ತೆ. ಆ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಮಗೆ ಫೋಟೋಸ್ ಅವೈಲೇಬಲ್ ಆಗಿರುತ್ತೆ. ಆಮೇಲೆ ಪ್ರಿಂಟೌಟ್ ಕೂಡ ತಕ್ಕೋಬೋದು. ಸೊ ನಾವು ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಲ್ಲೆಲ್ಲ ರೆಕಾರ್ಡ್ ಕೂಡ ಆಗುತ್ತೆ. ಆ ರೆಕಾರ್ಡ್ ಪಿಕ್ಚರ್ ಕೂಡ ಲೇಟರ್ ಆಗಿ ನಾವು ತಗೋಬೋದು. ಹಾಗೆ ನಾವು ಇಲ್ಲಿ ಫೋಟೋ ತಕ್ಕೊಂಡಾದ್ಮೇಲೆ ಒಂದು ಪೋಸ್ಟರ್ ಕಾರ್ಡಲ್ಲಿ ಕೂಡ ಅಪ್ಲೈ ಮಾಡಿಕೊಂಡು ಸೇಫಾಗಿ ಇಟ್ಕೋಬೋದು. ಇಟ್ ವಾಸ್ ವೆರಿ ಕ್ರಿಯೇಟಿವ್ ಮತ್ತು ಫನ್ ಆಗಿತ್ತು ಮಕ್ಕಳ ಜೊತೆ ಆಟ ಆಡೋದಕ್ಕೆ. ಮತ್ತು ಅವ್ರಿಗೂ ಕೂಡ ಇಂಟರ್ಯಾಕ್ಷನ್ ಡೆವಲಪ್ಮೆಂಟ್, ಮೈಂಡ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗೆ ಇದು ಬಂದುಬಿಟ್ಟು ಎಕ್ಸ್ಪೆರಿಮೆಂಟ ಬಂದುಬಿಟ್ಟು 4 to 5 ಫ್ಲೋರ್ಸ್ ಏನೋ ಅವೈಲೇಬಲ್ ಇದೆ. ಸೊ ಇಲ್ಲಿ 275 ವರ್ಕ್ ಸ್ಟೇಷನ್ಸ್ ಅವೈಲೇಬಲ್ ಇರುತ್ತೆ. ಒಂದೊಂದು ಸ್ಟೇಜಲ್ಲಿ, ಒಂದೊಂದು ಲೆವೆಲಲ್ಲಿ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ನ ನಾವು ನೋಡ್ಬೋದು. ನಾವು ಬಂದ್ವಿ ಸ್ಟುಫ್ ವೆಕ್ಸೆಲ್ ಅಂತ ನೆಕ್ಸ್ಟ್ ಸ್ಟೇಜಿಗೆ. ಸೊ ಈ ಸ್ಟೇಜಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಮೋಟರ್ಸ್ ಮತ್ತು ಆಟೋಮೊಬೈಲ್, ಸೌಂಡ್, ಲೈಟ್ ಮತ್ತು ಏರ್ ಬಗ್ಗೆ ತಿಳ್ಕೊಬೋದು. ಸೊ ಬನ್ನಿ, ಏನೆಲ್ಲ ಎಕ್ಸೈಟ್ಮೆಂಟ್ ಇದೆ ಈ ಸ್ಟೇಜಲ್ಲಿ ಅಂತ ನೋಡ್ತೀರಂತೆ. ನಾವಿಲ್ಲಿ ನೋಡಿದ್ವಿ ಕಾರ್ ಕ್ರ್ಯಾಶ್ ಬಗ್ಗೆ, ಹೇಗೆ ಕಾರ್ ಕ್ರ್ಯಾಶ್ ಆಗುತ್ತೆ ಅದರ ವಿಡಿಯೋ ಕೂಡ ಅವೈಲೇಬಲ್ ಆಗಿತ್ತು. ಸೊ ವಿಡಿಯೋ ಮತ್ತು ಕಾರ್ ಕ್ರ್ಯಾಶ್ ಆದಮೇಲೆ ಹೇಗೆ ಏರ್ ಬಲೂನ್ ಓಪನ್ ಆಗುತ್ತೆ ಅನ್ನೋದು ಕೂಡ ಅಬ್ಸರ್ವ್ ಮಾಡಬಹುದಿತ್ತು. ಸೊ ಇದು ಎಲ್ಲ ತಿಳಿಸೋದಕ್ಕೆ ಕಿಡ್ಸ್ ಮತ್ತು ಫ್ಯೂಚರಲ್ಲಿ ಮಕ್ಕಳಿಗೆ ಎಲ್ಲ ಥರ ಎಕ್ಸ್ಪೆರಿಮೆಂಟ್ಸ್ ತೋರಿಸೋದಕ್ಕೆ ಕೂಡ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು.
ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು ಬಿಕಾಸ್ ಎಲ್ಲ ಎಕ್ಸ್ಪೆರಿಮೆಂಟ್ ಸ್ಟೇಷನ್ನ ಕವರ್ ಮಾಡೋದಕ್ಕೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಹಾಗಾಗಿ ವೇಟ್ ಮಾಡಿ ಮತ್ತು ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ನೀವು ನೋಡ್ತೀರಾ ಎಕ್ಸ್ಪೆರಿಮೆಂಟ್ ಸ್ಟೇಷನ್ಸಲ್ಲಿ ಅಂತ. ನಾವಿಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ವಿ ಅಂದರೆ ಏರಿಂದ ಹೇಗೆ ಫ್ರೋಝನ್ ಐಸ್ನ ಮೆಲ್ಟ್ ಮಾಡ್ಬೋದು ಅಂತ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಈ ಥರ ಭಾಳಷ್ಟು ಎಕ್ಸ್ಪೆರಿಮೆಂಟ್ಸ್ ನಾವು ಇಲ್ಲಿ ಇನೋವೇಟಿವ್ ಆಗಿ ಏನೇನೆಲ್ಲ ಇರುತ್ತೆ ಅಂತ ನೋಡ್ಬೋದು. ಸೊ ಇಟ್ ವಾಸ್ ವೆರಿ ಎಕ್ಸೈಟೆಡ್ ಫಾರ್ ಕಿಡ್ಸ್, ಮತ್ತು ನಮಗೂ ಕೂಡ ಭಾಳ ಎಕ್ಸೈಟ್ಮೆಂಟ್ ಆಗಿತ್ತು ಬರುತ್ತೆ ಅಂತ ಅಲ್ವಾ. ಸೊ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಬಂದ್ವಿ ಬಯೋಲಜಿ ಮತ್ತು ನೇಚರ್ ಬಗ್ಗೆ ಅಬ್ಸರ್ವ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ಬೋದು ಬಯೋಲಜಿಯಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ಸ್ಕೆಲಿಟನ್ಸ್ ಮತ್ತು ಲೈಫ್ ಸ್ಪ್ಯಾನ್ಸ್ ಆಫ್ ಇನ್ಸೆಕ್ಟ್ಸ್ ಏನೇನೆಲ್ಲ ಇದೆ, ಆಮೇಲೆ ಫುಡ್ ಹೇಗೆ ಡಿಕೇಡ್ ಆಗುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು ಈ ಸ್ಟೇಷನ್ನಲ್ಲಿ. ಸೊ ಇಟ್ ವಾಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಸ್ಟೇಷನ್ ಕೂಡ. ಬನ್ನಿ ಏನೇನೆಲ್ಲ ಇದೆ ಈ ಸ್ಟೇಷನಲ್ಲಿ ಅಂತ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಪರ್ಟಿಕ್ಯುಲರ್ಲಿ ಫುಡ್ಸ್, ಯಾವ ಫುಡ್ ಎಷ್ಟೆಷ್ಟು ಲೈಫ್ ಸ್ಪ್ಯಾನ್ ಆಗಿ ಇರುತ್ತೆ, ಎಷ್ಟು ಟೈಮಲ್ಲಿ ಡಿಕೇಡ್ ಆಗುತ್ತೆ ಅಂತ ನಾವು ಈ ಗ್ಲಾಸ್ ಬೌಲಲ್ಲಿ ಅವರು ಹಾಕಿಟ್ಟಿದ್ರು. ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಲೈಟ್ ಗ್ರಾಫಿಟಿ ಬಗ್ಗೆ. ಲೈಟ್ ಪೇಂಟಿಂಗ್, ಲೈಟ್ ಡ್ರಾಯಿಂಗ್ ಅಂತ ಕೂಡ ಹೇಳ್ತಾರೆ. ಲೈಟಲ್ಲಿ ಹೇಗೆ ಡ್ರಾ ಮಾಡ್ಬೋದು ಅಂತ ಇದು ಕೂಡ ಬಹಳನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಕಿಡ್ಸ್ಗೆ ಫನ್ ಅನ್ನಿಸ್ತು ಆಟ ಆಡ್ತಾ ಲೈಟ್ ಜೊತೆಗೆ. ಹಾಗೆ ಮತ್ತೆ ಈ ಸ್ಟೇಷನ್ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನಾವು ನೋಡ್ಬೋದು ಪ್ಲ್ಯಾನೆಟ್ಸ್ ಬಗ್ಗೆ ಅಬ್ಸರ್ವೇಷನ್ ಮಾಡ್ಬೋದು. ಸೊ ನಾವು ಆ ಸ್ಟಿಕ್ಕಲ್ಲಿ ಪರ್ಟಿಕ್ಯುಲರ್ಲಿ ಪ್ಲೇಸಲ್ಲಿ ಇಟ್ಟರೆ ನಮಗೆ ಸಮ್ ಪ್ಲ್ಯಾನೆಟ್ಸ್ ಇನ್ಫಾರ್ಮೇಷನ್ ಕೂಡ ಅವೈಲೇಬಲ್ ಆಗಿತ್ತು. ಸೊ ಪ್ಲ್ಯಾನೆಟ್ ಇನ್ಫಾರ್ಮೇಷನ್ ನೋಡೋದಕ್ಕೆ ಕೂಡ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಿತ್ತು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಪ್ಲೇಫುಲ್ ಟೈಮ್ ಫಾರ್ ಕಿಡ್ಸ್ ಕೂಡ, ಅವ್ರಿಗೂ ಕೂಡ ತಿಳಿಸೋದಕ್ಕೆ ಈಸಿಯಾಗಿತ್ತು. देखते माझा ಹ್ಯಾಂಡ್. ಸೊ ನಾವು ಬಂದ್ವಿ ಮತ್ತೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗೋದಕ್ಕೆ. ಏನು ಮತ್ತೆ ಅಬ್ಸರ್ವೇಷನ್ ಸ್ಟೇಷನ್ ಇದೆ ಅಂತ ನೋಡೋದಕ್ಕೆ ಬಂದ್ವಿ. ಸೊ ಇಲ್ಲಿ ನೋಡ್ಬೋದು ಪರ್ಟಿಕ್ಯುಲರ್ಲಿ ನಮ್ಮ ಎಕ್ಸ್ಪೆರಿಮೆಂಟ್ ನಾವು ಮಾಡ್ಕೊಂಡ್ಬಿಟ್ಟು ರೆಕಾರ್ಡೆಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆಳಗೆ ನಮ್ಮ ಐಡಿಯಲ್ಲಿ ಇನ್ಫಾರ್ಮೇಷನ್ ಕೂಡ ತಕ್ಕೋಬೋದು. ಹಾಗೆ ನಾನು ಒಂದು ನೋಟ್ ಬರೆದ್ಬಿಟ್ಟು ಹ್ಯಾಂಗ್ ಮಾಡಿದೆ. ಇಟ್ ವಾಸ್ ವೆರಿ ಫನ್. ನಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಒಂದು ಸಮಥಿಂಗ್ ಸ್ಮಾಲ್ ಮೆಸೇಜ್ ಕೂಡ ಅಲ್ಲಿ ಬರೆದ್ಬಿಟ್ಟು ಪೇಸ್ಟ್ ಮಾಡ್ಬೋದು.
ಹ್ಯಾಂಗ್ ಮಾಡ್ಬೋದು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಸಮಥಿಂಗ್ ನ್ಯೂ ನಮಗೆ ಮಾಡೋದಕ್ಕೆ ಟೈಮ್ ಇತ್ತು ಅಂತ ಅನ್ನಿಸ್ತು. ಮಗಂಗೆ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ವಿ. ಅವನು ಯಾವ ಥರ ಆ್ಯಕ್ಟ್ ಮಾಡ್ತಾನೆ ಆ ಥರ ಅಲ್ಲಿ ಸಿಂಬಲ್ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅವ್ರು ಮಾಡೋ ಆ್ಯಕ್ಟಿಂಗ್ ಅಲ್ಲಿ ನಾವು ಪ್ರಿಂಟೌಟ್ ಕೂಡ ತಕ್ಕೋಬೋದು. ಇಟ್ ವಾಸ್ ವೆರಿ ಎಕ್ಸೈಟೆಡ್ ಫಾರ್ ಕಿಡ್ಸ್. ಸಮಥಿಂಗ್ ಅವರು ಒಂದು ಇಂಟರ್ಯಾಕ್ಷನ್ ಬಿಲ್ಡ್ ಮಾಡ್ಬೋದು ಅಂತ. ಸೊ ಈ ಥರ ಭಾಳಷ್ಟು ನಮಗೆ ಇಂಟರ್ಯಾಕ್ಷನ್ ಸ್ಟೇಷನ್ಸ್ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಹೊರಗಡೆ ಕಂಪ್ಯೂಟರ್ ಅವೈಲೇಬಲ್ ಇರುತ್ತೆ. ನಾವೇನು ಮಾಡಿರ್ತೀವಿ ಎಕ್ಸ್ಪಿರಿಮೆಂಟ್ಸ್ನ ಅದನ್ನು ಪ್ರಿಂಟೌಟ್ ತಕ್ಕೊಳ್ಳೋದಕ್ಕೆ ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ನಮ್ಮ ID ಅಲ್ಲಿ ರಿಜಿಸ್ಟರ್ ಮಾಡಿದರೆ ನಾವು ಈಸಿಲಿ ನಮ್ಮ ಮಾಡಿರೋ ಆ್ಯಕ್ಟಿವಿಟೀಸ್ನ ಪ್ರಿಂಟೌಟ್ನ ತಕ್ಕೋಬೋದು. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಕಂಪ್ಯೂಟರಲ್ಲಿ ಪ್ರೋಗ್ರಾಮಿಂಗ್ಸ್ ಅವೈಲೇಬಲ್ ಆಗಿರುತ್ತೆ. ಆ ಪ್ರೋಗ್ರಾಮ್ಸ್ನ ನಾವು ಪ್ಲೇ ಮಾಡಿದರೆ ನಮಗೆ ಈ ಫ್ಲವರ್ಸ್ ಆಪ್ರೇಟ್ ಆಗ್ತಾಯಿತ್ತು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರೋಗ್ರಾಮ್ಸ್ ಕೂಡ ನಾವು ಅಲ್ಲಿ ಮಾಡ್ಬೋದು, ಹಾಗೆ ಪ್ಲೇ ಕೂಡ ಮಾಡ್ಬೋದು. ನೀವು ಓನಾಗಿ ನಿಮ್ಮ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಕೂಡ ಅವೈಲೇಬಲ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ವಾಟರಲ್ಲಿ ಹೇಗೆ ಲೀಗೋ ಬಿಲ್ಡ್ ಮಾಡ್ಬೋದು ಮತ್ತು ಮಕ್ಕಳಿಗೆ ಫನ್ ಆ್ಯಕ್ಟಿವಿಟೀಸ್ ಏನು ಮಾಡ್ಬೋದು ಅಂತ ಈ ಸ್ಟೇಷನಲ್ಲಿ ನೋಡ್ಬೋದು. ಕಿಡ್ಸ್ ವಾಸ್ ರಿಯಲಿ ಎಂಜಾಯ್ ಮಾಡ್ತಾಯಿದ್ರು ನೀರಲ್ಲಿ ಆಟ ಆಡ್ಕೊಳ್ತಾ. ಅವ್ರಿಗೆ ಈ ಥರ ಟಾಯ್ಸ್ ಇದ್ಬಿಟ್ರೆ ಸಾಕು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಪ್ಲೇಫುಲ್ ಟೈಮ್ ಆಗಿ ಸ್ಪೆಂಡ್ ಮಾಡಿದರು. ಸೊ ಫೈನಲ್ ಆಗಿ ನಾವು ರೀಚ್ ಆದ್ವಿ ಫೈನಲ್ ಸ್ಟೇಜಲ್ಲಿ. ಇದು ಬಂದ್ಬಿಟ್ಟು ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಮೇಲ್ಗಡೆ ರೂಫ್ ಟಾಪಲ್ಲಿ ಲೊಕೇಟ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲ್ಯಾನೆಟ್ಸ್ ಬಗ್ಗೆ ಮತ್ತು ರಿಯಲ್ ಪ್ಲ್ಯಾನೆಟ್ಸ್ನ ನೋಡೋದಕ್ಕೆ, ಅಬ್ಸರ್ವ್ ಮಾಡೋದಕ್ಕೆ ಮತ್ತು ಹಾಗೆ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳೋದಕ್ಕೆ ಇಲ್ಲಿ ಟೆಲಿಸ್ಕೋಪ್ ಕೂಡ ಅವೈಲೇಬಲ್ ಆಗಿರುತ್ತೆ. ನಾವು ಕೂಡ ಟೆಲಿಸ್ಕೋಪಲ್ಲಿ ಪ್ರೆಸೆಂಟಾಗಿ ಯಾವ ಪ್ಲ್ಯಾನೆಟ್ ಅವೈಲೇಬಲ್ ಆಗಿದೆ ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಟೆಲಿಸ್ಕೋಪಲ್ಲಿ ಕೂಡ ನಾವು ನೋಡ್ಬೋದು. ಸೊ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಕೊಡ್ತಾರೆ, ಪ್ರೆಸೆಂಟಾಗಿ ಯಾವ ಪ್ಲ್ಯಾನೆಟ್ಸ್ ಕಾಣಿಸ್ತಾ ಇದೆ ಅಂತ ಎಲ್ಲ ಕೂಡ. ಹಾಗೆ ಅಲ್ಲಿ ಬಂದುಬಿಟ್ಟು ಸ್ಮಾಲ್ ಥಿಯೇಟರ್ ಕೂಡ ಇರುತ್ತೆ. ನಾನು ಹಾಗೆ ಫಸ್ಟಲ್ಲಿ ಹೇಳಿದಾಗೆ ನಮಗೆ ಅಲ್ಲಿ ಪ್ಲ್ಯಾನೆಟ್ ಫಿಲಮ್ಸ್ 3D ಮೂವೀಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಇಲ್ಲಿ ನಾವು ಪರ್ಟಿಕ್ಯುಲರ್ ಡೇ ಅಲ್ಲಿ ಅಷ್ಟೇ ಅವೈಲೇಬಲ್ ಇರುತ್ತೆ. ಸೊ ನೋಡಿದ್ರಲ್ಲ ಹೇಗೆಲ್ಲ ಅನ್ನಿಸ್ತಾ ಇದೆ ಈ ಎಕ್ಸ್ಪೆರಿಮೆಂಟಾ ಮ್ಯೂಸಿಯಂ ನೋಡಿಬಿಟ್ಟು. ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದರೆ ಪ್ಲೀಸ್ ವಿಸಿಟ್ ಮಾಡಿ ಹೆಲ್ಬ್ರಾನ್ ಎಕ್ಸ್ಪೆರಿಮೆಂಟಾ ಮತ್ತು ಫನ್ ಆ್ಯಕ್ಟಿವಿಟೀಸ್ ಮಾಡಿ ನಿಮ್ಮ ಮಕ್ಕಳ ಜೊತೆ ಕೂಡ. ಹಾಗೆ ಎಲ್ಡರ್ಸ್ ಕೂಡ ಆ್ಯಕ್ಟಿವಿಟೀಸ್ ಇರುತ್ತೆ. ಹಾಗೆ ಫೈನಲ್ ಆಗಿ ನಾವು ಮತ್ತೆ ಬಂದ್ವಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಇದು ಬಂದುಬಿಟ್ಟು ನಮ್ಮದೇ ಕ್ರಾಫ್ಟ್ಸ್ನ ನಾವು ಮಾಡ್ಕೋಬೋದು. ಮಕ್ಕಳಿಗೆ ಲೈಕ್ ಸ್ಮಾಲಾಗಿ ಮೋಟರ್ ಡೆವಲಪ್ಮೆಂಟಿಗೆ ಕಾರ್ನ ಅವ್ರ ಜೊತೆ ಕೂತ್ಕೊಂಡು ನಾವೇ ಡೆವಲಪ್ ಮಾಡ್ಬೋದು. ನಮಗೆ ಕ್ರಾಫ್ಟ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಆಗಿ ಅವರೇ ಕೊಡ್ತಾರೆ. ನಾವೇ ಒಂದು ಸಣ್ಣದಾಗಿ ಒಂದು ಕಾರ್ನ ಕೂಡ ತಯಾರಿಸ್ಬೋದು. ಸೊ ಇದು ನೋಡ್ಬೋದು, ದ ಫೇಮಸ್ ಆರ್ಟಿಸ್ಟ್ ರೂಬಿನ್
ಮಾರ್ಗೋಲಿನ್ ಅಂತ ಅವರ ಆರ್ಟಿಸ್ಟ್ ಅವರದ್ದು ಒನ್ ಆಫ್ ದ ಫೇಮಸ್ ಸ್ಕಲ್ಪ್ಚರ್ ಈ ಎಕ್ಸಿಬಿಷನಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕೆನೆಟಿಕ್ ಎನರ್ಜಿ ಬಗ್ಗೆ ತಿಳಿಸುತ್ತೆ. ಹಾಗೆ ಒಂದು ಸಿಂಗಲ್ ಮೋಟರಲ್ಲಿ ಅದು ವೇವ್ಸಲ್ಲಿ ಹ್ಯಾಂಗ್ ಆಗಿದೆ. ಹಾಗೆ ನಾವು ಇದು ಕೂಡ ನೋಡ್ಬೋದು, ಒನ್ ಆಫ್ ದ ಫೇಮಸ್ ಆರ್ಟಿಸ್ಟ್ ಇದು ಮಿರರ್ ಸ್ಕಲ್ಪ್ಚರ್ ಡಿಸ್ಪ್ಲೇ ಮಾಡಿದ್ರು. ಇದು ಕೂಡ ವೆರಿ ಎಕ್ಸೈಟೆಡ್ ಆಗಿತ್ತು ನೋಡೋದಕ್ಕೆ. ಹೀಗೆ ಫೇಮಸ್ ಆರ್ಟಿಸ್ಟ್ ಅವರ ಸ್ಕಲ್ಪ್ಚರ್ಸ್ ಇಲ್ಲಿ ಅವೈಲೇಬಲ್ ಆಗಿತ್ತು. ಮತ್ತು ಇದು ಬಂದ್ಬಿಟ್ಟು ಒನ್ ಆಫ್ ದ ಮೂವಿಂಗ್ ಕ್ಲಾಕ್. ಇದು ಕೂಡ ಬ್ಯೂಟಿಫುಲ್ ಸ್ಕಲ್ಪ್ಚರ್ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ಹೀಗೆಲ್ಲ ನಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಸೈನ್ಸ್ ಬಗ್ಗೆ ಇರೋ ಸ್ಕಲ್ಪ್ಚರ್ಸ್ ಡಿಸ್ಪ್ಲೇ ಮಾಡಿದ್ರು. ಸೊ ಫೈನಲಿ ನಾವು ಇವತ್ತು ಮುಗಿಸಿದ್ವಿ ಎಕ್ಸ್ಪೆರಿಮೆಂಟ ನೋಡೋದು. ಸೊ ನಿಮಗೂ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ಕಿಡ್ಸ್ ಜೊತೆಗೆ ಬಂದು ಎಂಟರ್ಟೈನ್ಮೆಂಟಿಂಗ್ ಆಗಿದೆ. ಫುಲ್ ಹೋಲ್ ಡೇ ಸ್ಪೆಂಡ್ ಮಾಡ್ಬೋದು. ರಿಯಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ, ಹೆಲ್ಪ್ರೋನ್ ಎಕ್ಸ್ಪೆರಿಮೆಂಟ ಅಂತ. ಸೊ ವಿಡಿಯೋ ವಾಚ್ ಮಾಡಿ ಹೇಗೆ ಅನಿಸ್ತು ಅಂತ ತಿಳಿಸಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್.